ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಮುಖದ ಚರ್ಮದ ಸೌಂದರ್ಯದ ಬಗ್ಗೆ ನೋಡೋಣ. ಮುಖದ ಚರ್ಮ ಬಹಳ ಮೃದುವಾಗಿರುತ್ತದೆ. ಚರ್ಮದ ಸಂರಕ್ಷಣೆಯನ್ನು ಬಾಲ್ಯದಿಂದಲೇ ಕಾಪಾಡಿಕೊಂಡು ಬಂದರೆ ಮುಂದೆ ದೀರ್ಘ ಕಾಲದವರೆಗೆ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತದೆ. ಮುಖದ ಚರ್ಮ ಕಪ್ಪಾಗುವುದು, ಸುಕ್ಕಾಗುವುದು ಮೊದಲಾದ ಸಮಸ್ಯೆ ನಿವಾರಣೆಯಾಗುತ್ತದೆ. ಸಾಮಾನ್ಯವಾಗಿ ಚರ್ಮಗಳನ್ನು 4 ವಿಧವಾಗಿ ವಿಂಗಡಿಸಬಹುದು. 1. ಒಣ ಚರ್ಮ. 2. ಸಾಮಾನ್ಯ ಚರ್ಮ. 3. ಎಣ್ಣೆ ಚರ್ಮ. 4. ಮಿಶ್ರ ಚರ್ಮ. 1. ಒಣ ಚರ್ಮ. ಒಣಗಿದ ಬಿಗಿದ ಪೊರೆಯಂತೆ ಚರ್ಮ ಕಂಡುಬಂದರೆ ಅದು ಒಣ ಚರ್ಮ. ಪರಿಹಾರ: ಕ್ಯಾರೆಟ್ ಫೇಸ್ ಪ್ಯಾಕ್, ಮುಲ್ತಾನ್ ಮಟ್ಟಿ, ಕಡಲೆ ಹಿಟ್ಟಿಗೆ ಹಾಲಿನ ಕೆನೆ ಸೇರಿಸಿ ಕಲಸಿರಿ. ನಂತರ ಅಗತ್ಯವಿರುವಷ್ಟು ಕ್ಯಾರೆಟ್ ಜ್ಯೂಸನ್ನು ಬೆರೆಸಿ ಪ್ಯಾಕ್ ಸಿದ್ಧಗೊಳಿಸಿರಿ. ಮುಖಕ್ಕೆ ಈ ಪ್ಯಾಕ್ ಹಚ್ಚಿ 15 ನಿಮಿಷ ಇಟ್ಟು ತಣ್ಣೀರಿನಿಂದ ತೊಳೆಯಿರಿ. ಮುಖದ ಮೇಲಿನ ಬಿಳಿ ಕಲೆಗಳು ಇದರಿಂದ ಮಾಯವಾಗುತ್ತದೆ. 2. ಸಾಮಾನ್ಯ ಚರ್ಮ. ಈಗ ತಾನೇ ಮುಖ ತೊಳೆದಂತೆ ಹೊಳೆಯುವ ಚರ್ಮ ಸಾಮಾನ್ಯ ಚರ್ಮ. ಹೆಚ್ಚಿನ ಹೊಳಪಿಗೆ ಆಲೂ ಪ್ಯಾಕ್. ಮುಲ್ತಾನ್ ಮಟ್ಟಿ. ಆಲೂಗಡ್ಡೆ ತುರಿಯನ್ನು ರೋಸ್ ವಾಟರ್ನಲ್ಲಿ ಕಲಸಿ ಹಚ್ಚಿಕೊಳ್ಳಿ. 15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಳೆಯಿರಿ. 3. ಎಣ್ಣೆ ಚರ್ಮ. ಎಣ್ಣೆ ಸವರಿದಂತೆ ಅಂಟಂಟಾಗಿ ಕಂಡುಬಂದರೆ, ಜಿಡ್ಡಾಗಿರುತ್ತಿದ್ದರೆ ಅದು ಎಣ್ಣೆ ಚರ್ಮ. ಮುಲ್ತಾನ್ ಮಟ್ಟ ಪ್ಯಾಕ್ 2 ಟೀ ಚಮಚ ಮುಲ್ತಾನ್ ಬೆರೆಸಿ ಅಗತ್ಯವಾದಷ್ಟು ರೋಸ್ ವಾಟರನ್ನು ಸೇರಿಸಿ ಪ್ಯಾಕ್ ತಯಾರಿಸಿ. ಮುಖಕ್ಕೆ ಪ್ಯಾಕ್ ಹಾಕಿ 15 ನಿಮಿಷದ ನಂತರ ತಣ್ಣೀರಿನಲ್ಲಿ ತೊಳೆದುಕೊಳ್ಳಿ. ವಾರಕ್ಕೊಮ್ಮೆ ಇದನ್ನು ಮಾಡುವುದು. 4. ಮಿಶ್ರ ಚರ್ಮ. ಹಣೆ ಮತ್ತು ಮೂಗಿನ ಮೇಲೆ ಮಾತ್ರ ಎಣ್ಣೆ ಜಿನುಗಿದಂತಿದ್ದರೆ, ಕೈಗೆ ಅದು ಅಂಟಿದರೆ ಅದು ಮಿಶ್ರ ಚರ್ಮ. ಪರಿಹಾರ: ಒರಟು ಮತ್ತು ಶುಷ್ಕ ಚರ್ಮವನ್ನು ಮೃದುವಾಗಿರಿಸಲು ಮೊಟ್ಟೆಯ ಹಳದಿಗೆ 1 ಚಮಚ ನಿಂಬೆ ರಸ, 1 ಚಮಚ ಆಲಿವ್ ಎಣ್ಣೆ ಸೇರಿಸಿ ಮುಖಕ್ಕೆಲ್ಲ ಸವರಿ ಗಟ್ಟಿಯಾಗುವವರೆಗೆ ಬಿಟ್ಟು ನಂತರ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆಯುವುದರಿಂದ ಉತ್ತಮ ಫಲ ದೊರೆಯುತ್ತದೆ. ಇನ್ನು ನಿಮ್ಮ ಚರ್ಮ ಯಾವ ಗುಂಪಿಗೆ ಸೇರಿದ್ದು ಎಂದು ತಿಳಿದು ಅದಕ್ಕೆ ತಕ್ಕಂತೆ ಅಗತ್ಯ ಪರಿಹಾರ ಮಾಡಿಕೊಳ್ಳುತ್ತೀರಾ ತಾನೇ?